ನಮ್ಮ ತಂದೆ ತಾಯಿಯ ನೆನಪಿಗೋಸ್ಕರ ಶ್ರೀನಿಧಿ ಕನ್ವೆನ್ಷನ್ ಹಾಲ್ ಅನ್ನು ಕಟ್ಟಿದ್ದೇವೆ. ಎನ್ಡಿಎ ಮಾಜಿ ಅಧ್ಯಕ್ಷ ಮಲ್ಲಣ್ಣ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಮಲ್ಲಣ್ಣ ಅವರ ಮಾಲೀಕತ್ವದಲ್ಲಿ ತುಂಬಾ ಅದ್ಭುತವಾಗಿ ನೂತನವಾಗಿ ಶ್ರೀನಿಧಿ ಕನ್ವೆನ್ಷನ್ ಹಾಲ್ ಮತ್ತು ಶ್ರೀನಿಧಿ ಹೋಟೆಲ್ ಅನ್ನು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಉದ್ಘಾಟನೆ ನೆರವೇರಿಸಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂತಹ ಮಲ್ಲಣ್ಣ ಅವರು, ನಮ್ಮ ತಂದೆಯವರದು ಸ್ವಗ್ರಾಮ ಇರುವ ಕಾರಣ ಇಲ್ಲಿ ನಾವು ಏನಾದರೂ ಮಾಡಲೇಬೇಕೆಂಬ ಆಸೆಯಿಂದ ಶ್ರೀನಿಧಿ ಕನ್ವೆನ್ಷನ್ ಹಾಲ್ ಮತ್ತು ಶ್ರೀನಿಧಿ ಹೋಟೆಲ್ ಅನ್ನು ಕಟ್ಟಿದ್ದೇವೆ ಮತ್ತು ಮದರ್ಸ್ ಡೇ ದಿನ ನಮ್ಮ ತಾಯಿಯ ಕೈಯಿಂದ ಉದ್ಘಾಟನೆ ಮಾಡಿರುವುದು ನನಗೆ ತುಂಬಾ ಸಂತೋಷವಾಗುತ್ತಿದೆ. ಜನಸಾಮಾನ್ಯರಿಗೆ ಅನುಕೂಲವಾಗಲಿ ಎಂದು ಬರೀ 3 ಲಕ್ಷ ರೂಪಾಯಿ ಪ್ಯಾಕೇಜ್ನಲ್ಲಿ ಶ್ರೀನಿಧಿ ಕನ್ವೆನ್ಷನ್ ಹಾಲ್ ಅನ್ನು ನೀಡಲಾಗುತ್ತದೆ. ಗ್ರಾಹಕರಿಗೆ ಶ್ರೀನಿಧಿ ಹೋಟೆಲ್ನಲ್ಲಿ ಬರೀ 80 ರೂಪಾಯಿಗೆ ಫುಲ್ ಮೀಲ್ಸ್ ಮತ್ತು 50 ರೂಪಾಯಿಗೆ ಮಸಾಲೆ ದೋಸೆಯನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ನೂತನವಾಗಿ ಶ್ರೀನಿಧಿ ಕನ್ವೆನ್ಷನ್ ಹಾಲ್ ಅಂತ ನಮ್ಮ ತಂದೆ ತಾಯಿಯವರ ಒಂದು ಜ್ಞಾಪಕಾರ್ಥವಾಗಿ ಇದು ಕಟ್ಟಬೇಕು ಅಂತ ಮಾಡಿದೋ. ಇದು ನಾವು ಇದೇ ಪಕ್ಕದೂರಿನ ನಮ್ಮ ತಂದೆ ಊರು ಗೊಲ್ಲಳ್ಳಿ, ರೈಲ್ವೆ ಗೊಲ್ಲಳ್ಳಿ, ಅವರ ನೆನಪಿಗಾಗಿ ನಮ್ಮ ತಾಯಿಯವ್ರ ಕಡೆಯಿಂದನೇ ಏನಾರ ಒಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಇತ್ತು. ನಾವು ಸಣ್ಣ ಹುಡುಗರಿಂದನೇ ಹೋಟ್ಲಿಂದನೇ ನಾವು ಬಂದಿದ್ದು. ಅದರಿಂದ ಶ್ರೀನಿಧಿ ಕನ್ವೆನ್ಷನ್ ಹಾಲು ಹಾಗೂ ಶ್ರೀನಿಧಿ ಹೋಟೆಲ್ ಅಂತೇಳಿ ಇವತ್ತು ನಮ್ಮ ತಾಯಿಯವ್ರ ಕಡೆಯಿಂದ ಉದ್ಘಾಟನೆ ಆಯಿತು. ತುಂಬ ನಮಗೆ ಸಂತೋಷ ಆಗಿದೆ. ಇವತ್ತು ಮದರ್ಸ್ ಡೇ ಅನ್ನೋದು ಅದೊಂದು ಸ್ಪೆಷಲ್ಲಾಗಿ ಇವತ್ತು ನಮ್ಮ ಡೇಟು ಅದು ಎರಡೂ ಒಳ್ಳೆಯದಾಗಿದೆ. ಬಡಬಗ್ಗರಿಗೆ ರೀಚ್ ಆಗಬೇಕು ಅಂತೇಳಿ ಬರೀ 3.5 ಲಕ್ಷದಲ್ಲಿ ಡೆಕೋರೇಷನ್ನು 1,000 ಜನಕ್ಕೆ ಊಟ, 500 ಜನ ರಾತ್ರಿ, ಬೆಳಗ್ಗೆ 200 ಜನ ಟಿಫನ್ನು, 300 ಜನಕ್ಕೆ ಊಟ ಸೌತ್ ಇಂಡಿಯನ್ನು, ಅದೆಲ್ಲ ತಾಂಬೂಲ ಸಮೇತ ಸೇರಿ ಅದೆಲ್ಲ ನಾವೇ ಮಾಡಿ ನಮ್ಮದು ಅಂತ ನಿಂತ್ಕೊಂಡು ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಒಂದು ಬಡಬಗ್ಗರಿಗೆ ಬರೀ ಫ್ಲವರ್ ಡೆಕೋರೇಷನ್ಗೆ ಅಷ್ಟು ಇದಕ್ಕೆ ಅಂತಾರೆ. ಅದೆಲ್ಲ ಬೇಡ, ಬಡವ್ರಿಗೆ ರೀಚ್ ಆಗಬೇಕು ಅಂತೇಳಿ ಇದು ಮಾಡಿದ್ದೀವಿ. ತುಂಬ ನಾವು ನಮ್ಮ ಮಕ್ಕಳದೇ ಮದುವೆ ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. 3.5 ಲಕ್ಷ ಮಾಡಿದ್ದೀವಿ. ರಾತ್ರಿ 500 ಜನಕ್ಕೆ ಊಟ, ಬೆಳಗ್ಗೆ 200 ಜನಕ್ಕೆ ಟಿಫನ್ನು, 300 ಜನಕ್ಕೆ ಊಟ, ದಾರಿ ಊಟ. ಅದರಲ್ಲಿ ಒಂದು 50 ಜನ ಹೆಚ್ಚು ಕಮ್ಮಿ ಆದರೂ ಆಗ್ಬೋದು. ಆಮೇಲೆ ನಾಮಕರಣ, ಎಂಗೇಜ್ಮೆಂಟು ಎಲ್ಲ ಕಾರ್ಯಕ್ರಮಕ್ಕೂ ಕೊಡ್ತೀವಿ. ಆ ಜನ ತಕ್ಕನಾಗಿ ಒಂದು 100 ಜನ ಅಂದರೆ 100 ಜನ ತಕ್ಕನಾಗಿ ತಗೊಂತೀವಿ. ಅದಕ್ಕೆಲ್ಲ 3.5 ಲಕ್ಷ ತಗೊಳಲ್ಲ. ಅದು ನೋಡಿ ಅದು ಯಾವ ರೀತಿ ಅಂತೇಳಿ ಬಡವರು ತಕ್ಕನಾಗೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆ ಹೋಟ್ಲಂದರೆ ನಾವು ಹೈಟ್ಯಾಕ್ ಹೋಟ್ಲೆಲ್ಲ ಬಡಬಗ್ಗರಿಗೆ 80 ರೂಪಾಯಿ ಫುಲ್ ಮೀಲ್ಸು, 50 ರೂಪಾಯಿ ಮಸಾಲೆ ದೋಸೆ, ಇಡ್ಲಿ, ರೈಸ್ ಬಾತು ಇವೆಲ್ಲ ಕೊಡಬೇಕು ಅಂತೇಳಿ ನಾವು ನಮ್ಮ ತಂದೆಯವ್ರ ಕಾಲದಿಂದ ಹೋಟ್ಲು ಅವರು ಆ ಹೆಸರು ಉಳಿಸ್ಬೇಕು ಅಂತೇಳಿ ನಾವು ಹೋಟ್ಲನ್ನೇ ಮಾಡೋಕ್ಕೆ ಇದು ಮಾಡಿದ್ವಿ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.